ಪರಿಷತ್ ಎಲೆಕ್ಷನ್ ಫೈಟ್ ರೆಸಾರ್ಟ್ ಪಾಲಿಟಿಕ್ಸ್ ಇದೀಗ ಆರಂಭ ಆಗ್ತಾ ಇದೆ. ಡಿಕೆಶಿ ಎಚ್ಡಿಕೆ ನಡುವೆ ಮತ್ತೊಂದು ಮೆಗಾ ಫೈಟ್. ಪರಿಷತ್ ಎಲೆಕ್ಷನ್ ಮೆಗಾ ಫೈಟ್ ನಲ್ಲಿ ಇದೀಗ ರೆಸಾರ್ಟ್ ಪಾಲಿಟಿಕ್ಸ್ ಆಗ್ತಾ ಇರುವಂತದ್ದು. ಡಿಕೆಶಿ ಎಚ್ಡಿಕೆ ನಡುವೆ ಮತ್ತೊಂದು ಮೆಗಾ ಫೈಟ್ ಇದೀಗ. ತಮ್ಮ ಆಪ್ತನನ್ನೇ ಕಣಕ್ಕಿಳಿಸಿದ ಸಿಎಂ ಡಿಕೆ ಶಿವಕುಮಾರ್. ನಂಬರ್ ಇಲ್ಲದಿದ್ರೂ ಅಭ್ಯರ್ಥಿ ಕಣಕ್ಕಿಳಿಸಿರುವಂತಹ ಕುಮಾರಸ್ವಾಮಿ ಸೆಡ್ಡು. ಪ್ರತಿಷ್ಠೆಯ ಮೆಗಾ ಸಮರದಲ್ಲಿ ಗೆಲ್ಲೋದ್ಯಾರು ಅನ್ನುವಂತಹ ಪ್ರಶ್ನೆ ಇದೀಗ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪರಿಷತ್ ಎಲೆಕ್ಷನ್ ಫೈಟ್ ಇದೀಗ ರೆಸಾರ್ಟ್ ಪಾಲಿಟಿಕ್ಸ್ ಆರಂಭ ಆಗ್ತಾ ಇದೆ. ಡಿಕೆಶಿ ಎಚ್ಡಿಕೆ ನಡುವೆ ಮತ್ತೊಂದು ಮೆಗಾ ಫೈಟ್ ಇದೀಗ. ತಮ್ಮ ಆಪ್ತನನ್ನೇ ಕಣಕ್ಕಿಳಿಸಿದ ಸಿಎಂ ಡಿಕೆ ಶಿವಕುಮಾರ್. ನಂಬರ್ ಇಲ್ಲ ಅಂದ್ರೂ ಕೂಡ ಅಭ್ಯರ್ಥಿ ಕಣಕ್ಕಿಳಿಸಿ ಕುಮಾರಸ್ವಾಮಿ ಸೆಡ್ಡು ಹೊಡೆದಿದ್ದಾರೆ. ಪ್ರತಿಷ್ಠೆಯ ಮೆಗಾ ಸಮರದಲ್ಲಿ ಗೆಲ್ಲೋದು ಯಾರು ಅನ್ನುವಂತಹ ಪ್ರಶ್ನೆ ರಾಜಕಾರಣದಲ್ಲಿ. ಅಶ್ವವೇಗ ನ್ಯೂಸ್ನಲ್ಲಿ ಇದೀಗ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಕುರಿತಂತಾಗಿ ಪರಿಷತ್ ಎಲೆಕ್ಷನ್ ಫೈಟ್ ನಲ್ಲಿ ಇದೀಗ ರೆಸಾರ್ಟ್ ಪಾಲಿಟಿಕ್ಸ್ ಆಗ್ತಾ ಇದೆ. ಡಿಕೆಶಿ ಹಾಗೆ ಎಚ್ಡಿಕೆ ನಡುವೆ ಮತ್ತೊಂದು ಮೆಗಾ ಫೈಟ್ ಈಗ ಆರಂಭ ಆಗ್ತಾ ಇರುವಂತದ್ದು. ತಮ್ಮ ಆಪ್ತನನ್ನೇ ಕಣಕ್ಕಿಳಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಇತ್ತ ನಂಬರ್ ಇಲ್ಲ ಅಂದ್ರೂ ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಕುಮಾರಸ್ವಾಮಿ ಅವರು ಸೆಡ್ ಹೊಡೆದಿದ್ದಾರೆ. ಪ್ರತಿಷ್ಠೆಯ ಮೆಗಾ ಸಮರದಲ್ಲಿ ಗೆಲ್ಲೋದು ಯಾರು ಅನ್ನುವಂತಹ ಪ್ರಶ್ನೆ. ಇದಕ್ಕೆ ಉತ್ತರ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ. ಯಾರು ಗೆಲ್ಲಬಹುದು? ಪರಿಷತ್ ಎಲೆಕ್ಷನ್ ಫೈಟ್ ಇದೀಗ ರೆಸಾರ್ಟ್ ಪಾಲಿಟಿಕ್ಸ್ ಆಗ್ತಾ ಇದೆ. ಪರಿಷತ್ ಎಲೆಕ್ಷನ್ ಫೈಟ್ ಇದೀಗ ರೆಸಾರ್ಟ್ ಪಾಲಿಟಿಕ್ಸ್ ಆಗ್ತಾ ಇರುವಂತದ್ದು. ಡಿಕೆಶಿ ಹಾಗೆ ಎಚ್ಡಿಕೆ ನಡುವೆ ಮತ್ತೊಂದು ಮೆಗಾ ಫೈಟ್. ತಮ್ಮ ಆಪ್ತನನ್ನೇ ಕಣಕ್ಕಿಳಿಸಿದ ಸಿಎಂ ಡಿಕೆ ಶಿವಕುಮಾರ್ ಅವರು. ಇತ್ತ ನಂಬರ್ ಇಲ್ಲ ಅಂದ್ರೂ ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಕುಮಾರಸ್ವಾಮಿ ಅವರು ಸೆಡ್ಡು ಹೊಡೆದಿದ್ದಾರೆ. ಪ್ರತಿಷ್ಠೆಯ ಮೆಗಾ ಸಮರದಲ್ಲಿ ಗೆಲ್ಲೋದು ಯಾರು ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂತದ್ದು ರಾಜ್ಯ ರಾಜಕಾರಣದಲ್ಲಿ. ಈ ಕುರಿತಂತಾಗಿ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪರಿಷತ್ ಎಲೆಕ್ಷನ್ ಫೈಟ್ ನಲ್ಲಿ ಇದೀಗ ಡಿಕೆ ಶಿವಕುಮಾರ್ ಎಚ್ಡಿಕೆ ನಡುವೆ ಮತ್ತೊಂದು ಮೆಗಾ ಫೈಟ್ ಈಗ ಶುರುವಾಗ್ತಾ ಇರುವಂತದ್ದು. ತಮ್ಮ ಆಪ್ತನನ್ನೇ ಕಣಕ್ಕಿಳಿಸಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಇತ್ತ ನಂಬರ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೂ ಕೂಡ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಕುಮಾರಸ್ವಾಮಿ ಅವರು ಸೆಡ್ ಅನ್ನ ಹೊಡಿತಾ ಇದ್ದಾರೆ. ಪ್ರತಿಷ್ಠೆಯ ಮೆಗಾ ಸಮರದಲ್ಲಿ ಗೆಲ್ಲೋದು ಯಾರು ಅನ್ನುವಂತಹ ಪ್ರಶ್ನೆ. ಈ ಕುರಿತಾಗಿ ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇರುವಂತದ್ದು. ಪರಿಷತ್ ಎಲೆಕ್ಷನ್ ಫೈಟ್ ಇದೀಗ ರೆಸಾರ್ಟ್ ಪಾಲಿಟಿಕ್ಸ್ ಆರಂಭ ಆಗ್ತಾ ಇದೆಯಾ? ಎಚ್ಡಿಕೆ ಹಾಗೆ ಡಿಕೆ ಶಿವಕುಮಾರ್ ನಡುವೆ ಮತ್ತೊಂದು ಮೆಗಾ ಫೈಟ್ ಈಗ ರಂಗೇರಿದ. ವಿಧಾನ ಪರಿಷತ್ ಚುನಾವಣಾ ಫೈಟ್. ಅಚ್ಚರಿ ಅಭ್ಯರ್ಥಿಗಳನ್ನ ಇಳಿಸಿದ ಕಾಂಗ್ರೆಸ್ ಜೆಡಿಎಸ್ ಪಕ್ಷ. 5ನೇ ಅಭ್ಯರ್ಥಿಯಾಗಿ ಸಿಎಂ ಡಿಕೆ ವಿನಯ್ ಕಾರ್ತಿಕ್ ಕಣಕ್ಕಿಳಿದಿದ್ದಾರೆ. ಸಂಖ್ಯಾಬಲದ ದೃಷ್ಟಿಯಿಂದ ಜೆಡಿಎಸ್ ಗೆಲ್ಲುವ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಏಕೈಕ ಅಭ್ಯರ್ಥಿ ಗೋವಿಂದರಾಜು ಅವರನ್ನ ಕಣಕ್ಕಿಳಿಸಿದೆ ಜೆಡಿಎಸ್ ಪಕ್ಷ. ಹೀಗಾಗಿ ಉಭಯ ಪಕ್ಷಗಳಲ್ಲೂ ಅಡ್ಡ ಮತದಾನದ ಭೀತಿ ಎದುರಾಗ್ತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ರೆಸಾರ್ಟ್ ರಾಜಕಾರಣ ಶುರು ಆಗುತ್ತಾ ಅನ್ನುವಂತಹ ಪ್ರಶ್ನೆ. ರಂಗೇರಿದ ವಿಧಾನ ಪರಿಷತ್ ಚುನಾವಣೆ ಫೈಟ್ ಇದೀಗ ಅಚ್ಚರಿಯ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಪಕ್ಷಗಳು. 5ನೇ ಅಭ್ಯರ್ಥಿಯಾಗಿ ಸಿಎಂ ಡಿಕೆ ಆಪ್ತ ವಿನಯ್ ಕಾರ್ತಿಕ್ ಕಣಕ್ಕಿಳಿದಿದ್ದಾರೆ. ಸಂಖ್ಯಾಬಲದ ದೃಷ್ಟಿಯಿಂದ ಜೆಡಿಎಸ್ ಗೆಲ್ಲುವ ಸಾಧ್ಯತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಏಕೈಕ ಅಭ್ಯರ್ಥಿ ಗೋವಿಂದರಾಜು ಅವರನ್ನ ಕಣಕ್ಕಿಳಿಸಿದೆ ಜೆಡಿಎಸ್ ಪಕ್ಷ. ಹೀಗಾಗಿ ಉಭಯ ಪಕ್ಷಗಳಲ್ಲೂ ಕೂಡ ಈಗ ಅಡ್ಡ ಮತದಾನದ ಭೀತಿ ಎದುರಾಗಿದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ರೆಸಾರ್ಟ್ ರಾಜಕಾರಣ ಶುರು ಆಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇರುವಂತದ್ದು. ಈಗ ಆಲ್ರೆಡಿ ರಂಗೇರ್ತಾ ಇರುವಂತದ್ದು ವಿಧಾನ ಪರಿಷತ್ ಚುನಾವಣೆ ಫೈಟ್.
ಇದೀಗ ಅಚ್ಚರಿಯ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ. 5ನೇ ಅಭ್ಯರ್ಥಿಯಾಗಿ ಸಿಎಂ ಡಿಕೆ ಆಪ್ತ ವಿನಯ್ ಕಾರ್ತಿಕ್ ಅವರು ಈಗ ಕಣಕ್ಕಿಳಿದಿರುವಂತದ್ದು. ಸಂಖ್ಯಾಬಲದ ದೃಷ್ಟಿಯಿಂದ ಜೆಡಿಎಸ್ ಗೆಲ್ಲುವ ಸಾಧ್ಯತೆ ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೂ ಕೂಡ ಏಕೈಕ ಅಭ್ಯರ್ಥಿಯಾಗಿರುವಂತಹ ಗೋವಿಂದ ರಾಜು ಅವರನ್ನ ಕಣಕ್ಕಿಳಿಸಿದೆ ಜೆಡಿಎಸ್ ಪಕ್ಷ. ಹೀಗಾಗಿ ಈಗ ಎರಡೂ ಪಕ್ಷಗಳಲ್ಲೂ ಅಡ್ಡ ಮತದಾನದ ಭೀತಿ ಎದುರಾಗಿರುವಂತದ್ದು. ಪರಿಷತ್ ಚುನಾವಣೆಯಲ್ಲಿ ಉಭಯ ಪಕ್ಷಗಳಲ್ಲೂ ಕೂಡ ಅಡ್ಡ ಮತದಾನದ ಭೀತಿ ಎದುರಾಗಿದೆ. ರಂಗೇರಿರುವಂತಹ ವಿಧಾನ ಪರಿಷತ್ ಚುನಾವಣೆ ಫೈಟ್ ಇದೀಗ ಅಚ್ಚರಿಯ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ. ಇತ್ತ 5ನೇ ಅಭ್ಯರ್ಥಿಯಾಗಿ ವಿನಯ್ ಕಾರ್ತಿಕ್ ಅವರನ್ನ ಕಣಕ್ಕಿಳಿಸಿರುವಂತದ್ದು ಕಾಂಗ್ರೆಸ್ ಪಕ್ಷ. ವಿನಯ್ ಕಾರ್ತಿಕ್ ಅವರು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತರಾಗಿದ್ದಾರೆ. ಇತ್ತ ಗೋವಿಂದ ರಾಜು ಅವರನ್ನ ಕೂಡ ಕಣಕ್ಕಿಳಿಸಿರುವಂತದ್ದು ಜೆಡಿಎಸ್. ಸಂಖ್ಯಾಬಲ ಕಡಿಮೆ ಇದ್ರೂ ಕೂಡ ಪರವಾಗಿಲ್ಲ, ನಾವು ಗೆದ್ದೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸ ಇದೆ. ಸಂಖ್ಯಾಬಲದ ದೃಷ್ಟಿಯಿಂದ ಜೆಡಿಎಸ್ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ಆದ್ರೂ ಕೂಡ ಬೇರೆಯವರು ಹೇಳ್ತಾ ಇರ್ಬೋದು, ಆದ್ರೆ ಏಕೈಕ ಅಭ್ಯರ್ಥಿ ಗೋವಿಂದ ರಾಜು ಅವರನ್ನ ಕಣಕ್ಕಿಳಿಸಿರುವಂತದ್ದು ಜೆಡಿಎಸ್ ಪಕ್ಷ. ಕಾಂಗ್ರೆಸ್ ಲೆಕ್ಕಾಚಾರಕ್ಕೆ ಶಾಕ್ ಕೊಟ್ಟ ಜೆಡಿಎಸ್ ಬಿಜೆಪಿ. 3 ಪಕ್ಷಗಳ ವಿಧಾನ ಪರಿಷತ್ ಬಲಾಬಲ ಹೇಗಿದೆ? ಕಾಂಗ್ರೆಸ್ 5ನೇ ಸ್ಥಾನ ಗೆಲ್ಲಲು 4 ಶಾಸಕರು ಬಾಕಿ ಇದ್ದಾರೆ. ಎನ್ಡಿಎ ಅಭ್ಯರ್ಥಿ ಗೋವಿಂದ ರಾಜು ಗೆಲ್ಲಲು 4 ಮತಗಳು ಬೇಕು. ಪರಿಷತ್ ಫೈಟ್ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರಾ ಶಾಸಕರು ಅನ್ನುವಂತಹ ಪ್ರಶ್ನೆ. ಜೂನ್ 16ರಂದೇ ಶಾಸಕರು ಹೋಟೆಲ್ಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿರುವುದೇ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ ಲೆಕ್ಕಾಚಾರಕ್ಕೆ ಇದೀಗ ಶಾಕ್ ಕೊಟ್ಟಿರುವಂತದ್ದು ಜೆಡಿಎಸ್ ಹಾಗೆ ಬಿಜೆಪಿ. 3 ಪಕ್ಷಗಳ ವಿಧಾನ ಪರಿಷತ್ ಬಲಾಬಲ ಹೇಗಿದೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ 5ನೇ ಸ್ಥಾನವನ್ನ ಗೆಲ್ಲಲು 4 ಶಾಸಕರು ಬಾಕಿ ಇರುವಂತದ್ದು. ಎನ್ಡಿಎ ಅಭ್ಯರ್ಥಿ ಗೋವಿಂದ ರಾಜು ಗೆಲ್ಲಲು 4 ಮತಗಳು ಬೇಕಾಗಿರುವಂತದ್ದು. ಇತ್ತ ಪರಿಷತ್ ಫೈಟ್ ಅಸಲಿ ಲೆಕ್ಕಾಚಾರ ಹೇಗಿದೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಈಗ ಆಲ್ರೆಡಿ ಕಾಂಗ್ರೆಸ್ನಲ್ಲಿ 135 ಶಾಸಕರು, ಬಿಜೆಪಿಯಲ್ಲಿ 62 ಶಾಸಕರು, ಜೆಡಿಎಸ್ನಲ್ಲಿ 18 ಶಾಸಕರಿದ್ದಾರೆ. ಪಕ್ಷೇತರರಲ್ಲಿ 2, ಸರ್ವೋದಯ ಪಕ್ಷ 1, ಜೊತೆಗೆ ಪ್ರತಿಪಕ್ಷ ಅಭ್ಯರ್ಥಿ ಗೆಲ್ಲೋದಕ್ಕೂ ಕೂಡ ಮೊದಲು ಪ್ರಾಶಸ್ತ್ಯದ 28 ಮತಗಳ ಅಗತ್ಯ ಇದೆ. ಕಾಂಗ್ರೆಸ್ 5 ಸದಸ್ಯರ ಗೆಲ್ಲಲು 140 ಮತಗಳ ಅವಶ್ಯಕತೆ ಇರುವಂತದ್ದು. ಕಾಂಗ್ರೆಸ್ ಬಳಿ 135 ಶಾಸಕರು, ಪಕ್ಷೇತರ 3 ಶಾಸಕರ ಬೆಂಬಲ ಇದೆ ಅವರಿಗೆ. ಕಾಂಗ್ರೆಸ್ಗೆ ಬಿಜೆಪಿ ಉಚ್ಚಾಟಿತ ಎಸ್ ಟಿ ಸೋಮಶೇಖರ್ ಹಾಗೆ ಹೆಬ್ಬಾರ್ ಮತ ಹಾಕುವಂತಹ ನಿರೀಕ್ಷೆ ಇರುವಂತದ್ದು. ಅಲ್ಲಿಗೆ ಕಾಂಗ್ರೆಸ್ಗೆ ಬೇಕಾಗಿರುವಂತಹ ಮತ 140 ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ 2 ಅಭ್ಯರ್ಥಿಗೆ 29 ಮೊದಲ ಪ್ರಾಶಸ್ತ್ಯದ ಮತ. ಹೆಚ್ಚುವರಿ 6 ಮತಗಳು ಬಿಜೆಪಿ ಬಳಿಯೇ ಉಳಿದಿರುವಂತದ್ದು. ಜೊತೆಗೆ ಜೆಡಿಎಸ್ ಬಳಿ 18 ಮತ ಇದೆ. ಬಿಜೆಪಿ ಹೆಚ್ಚುವರಿಯಾಗಿ 6 ಮತವನ್ನ ಹೊಂದಿರುವಂತದ್ದು. ಜನಾರ್ದನ ರೆಡ್ಡಿ, ಯತ್ನಾಳ್ ಸೇರಿ ಒಟ್ಟಾರೆಯಾಗಿ 26 ಮತ ಇರುವಂತದ್ದು. ಜೆಡಿಎಸ್ಗೆ ಅಭ್ಯರ್ಥಿ ಗೆಲ್ಲೋದಕ್ಕೆ 2 ಮತಗಳ ಕೊರತೆ ಉಂಟಾಗುತ್ತೆ. ಒಟ್ಟು ಹಾಲಿ ಶಾಸಕರ ಸಂಖ್ಯೆ 222.